ವರ್ಷದಿಂದ ಇನ್ನು ಪ್ರತಿ ವರ್ಷ ನಡೆಯುತ್ತವೆ. ಶ್ರೀ ಪಾಂಡುರಂಗ ಜಿಕೆ ಮತ್ತು ಶ್ರೀಮತಿ ಹಿರಿಯಮ್ಮ ದಂಪತಿಗಳ ಉರ್ಗಾಬಾಯಿ ದೇಶಮುಖ ಕಾಲೇಜಿನಲ್ಲಿ ಇವರ 15 ವರ್ಷಗಳ ವೈದ್ಯಕೀಯ ಸೇವೆ, ಸಾಮಾಜಿಕ ಕಳಕಳಿ, ವಿಕಲಚೇತನ ಮಕ್ಕಳಿಗೆ ಮಾಡುತ್ತಿರುವ ಸೇವೆ, ಹಾಗರಿಗೆ ಸಹಾಯ ಹಾಗೂ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಮುಗಿಸಿ ಎಂಡಿ ಅನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಮತ್ತು ವೈದ್ಯಕೀಯ ಸೇವೆಗಳನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ನುರಿತಗಳ ಮಧ್ಯೆ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಮುಗಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಅತ್ಯುತ್ತಮ ವೈದ್ಯೆಯಾಗಿ ಪ್ರಶಸ್ತಿ, ಊರಿನ ಶಾಲೆಯನ್ನು ದತ್ತು ಪಡೆದು ಅಗತ್ಯ ವಸ್ತುಗಳನ್ನು ನೀಡುತ್ತಿರುವುದು ಆಶಾ ಕಾರ್ಯಕರ್ತಿಸುತ್ತಿದೆ. ಡಾಕ್ಟರ್ ಗುರುಶೇಖರ್ ಆರ್ ಸುರ್ಪುರ್ ಶಿಕ್ಷಣ ಕ್ಷೇತ್ರದ ಸೇವೆ ಮತ್ತು ಪತ್ರಿಕಾ ರಂಗದ ಸೇವೆಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. 19ರಲ್ಲಿ ಜನಿಸಿ 15 ವರ್ಷಗಳ ಡಾಕ್ಟರ್ ಹಣಮಂತ ವಿ ಕಮಟಗಿ ಇವರಿಗೆ ಧನ್ಯವಾದಗಳನ್ನ ಹೇಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಡಾಕ್ಟರ್ ಸೀಮಾ ಎಂ ಕೂದಲು ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಶಿಕ್ಷಣ ತರಬೇತಿ ಪಡೆಯುವುದರ ಜೊತೆಗೆ ಸಂಶೋಧನೆಯನ್ನು ಮಾಡಿರುತ್ತಾರೆ. ಈಗ ಸದ್ಯ ಡಾಕ್ಟರ್ ನಾಗೇಶ್ ಬಾಬು ಪಿಎಸ್ 12 ವರ್ಷಗಳ ವೃತ್ತಿ ಅನುಭವ, ಕನ್ನಡ ನಾಡು ನುಡಿ ಸೇವೆ, ಸಾಮಾಜಿಕ ಬದ್ಧತೆ ಇನ್ನಿತರೆ ವಿಚಾರಗಳನ್ನು ಗಮನಿಸಿ ಈಗ ನಾವು ಯಾರಿಗೆ ಸನ್ಮಾನ ಮಾಡಿದ್ದೇವೆ ವೈದ್ಯರೇ ನಡೆದರು. ಇವರು ಚಪ್ಪಾಳೆ ಆಗದ ನೋವು ಉಂಟಾದಾಗ, ಸಾವು ಸಮೀಪದಲ್ಲಿದ್ದಾಗ ವೈದ್ಯರು ವೈದ್ಯರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಆ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಸಡಿಲವಾಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಇರೋವಂತೆ ಹಾಗೇನೆ ಬಹುಶಃ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವಾಣಿಜ್ಯೀಕರಣ ಅಥವಾ ಕಮರ್ಷಿಯಲೈಸೇಷನ್ ಎಲ್ಲೋ ಒಂದು ಕಡೆ ನುಸುಳಿರ್ಬೋದು. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಡಾಕ್ಟರ್ ಲೈಂಗಿಕ ತಜ್ಞರಾಗಿ ವಿವಾಹ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ವೈದ್ಯ ವೃತ್ತಿಯ 46 ವರ್ಷಗಳ ಸುದೀರ್ಘ ಅನುಭವದ ಜೊತೆಗೆ ಎಂಬಿಬಿಎಸ್, ಎಂಡಿ, ಎಫ್ಸಿಎಸ್ಸಿ, ಪಿಐ, ಅಮೆರಿಕ ವಿಶ್ವವಿದ್ಯಾಲಯದಿಂದ ಡಿಎಬಿಎ ಶಿಕ್ಷಣ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ನುರಿತ ಮತ್ತು ಅನುಭವಿ ವೈದ್ಯರಾಗಿದ್ದು ಹಲವಾರು ಲೇಖನಗಳು, 12 ಪುಸ್ತಕಗಳನ್ನು ಬರೆಯುವುದರ ಜೊತೆಗೆ ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದರ ಜೊತೆಗೆ ಲಕ್ಷಾಂತರ ಜನರಿಗೆ ವಿವಾಹ ಸಲಹೆಗಾರರಾಗಿ, ಲೈಂಗಿಕ ತಜ್ಞರಾಗಿ ಯಶಸ್ವಿ ವೈದ್ಯರಾಗಿದ್ದಾರೆ. ತೇರ್ಗಡೆಗೊಳ್ಳುವುದರ ಜೊತೆಗೆ 2020 ಆಸ್ಪತ್ರೆ ನೆಲಮಂಗಲ, ಶ್ರೀ ಸಾಯಿಕಾ ಆಸ್ಪತ್ರೆ ಮತ್ತು ಕುಣಿಗಲ್ ಸೇರಿದಂತೆ ಇನ್ನೂ ಕೆಲವು ಕಡೆ ವೃತ್ತಿಪರ ವೈದ್ಯರಾಗಿ ಡಾಕ್ಟರ್ ಮನೋಜಿತ್ ಎಸ್ಎಸ್ ಆರೋಗ್ಯ ಶಿಬಿರಗಳು, ಹಲವಾರು ಸಹಾಯ, ಪ್ರಾಮಾಣಿಕ ಸೇವೆಗಳನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ಕಿದ್ವಾಯ್ ಅಭಿವೃದ್ಧಿ, ಸ್ವಚ್ಛತೆ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ರೋಗಿಗಳಿಗೆ ಚಿಕಿತ್ಸೆ ಮಾರ್ಗದರ್ಶನ ಇವುಗಳನ್ನು
ಕಿರಣ್ ಕೆಜೆ, ಡಾಕ್ಟರ್ ಕಿರಣ್ ಕೆಜೆ ದಯವಿಟ್ಟು ವೇದಿಕೆ ಮೇಲೆ. FALSC ವಿಶೇಷ ವಿಭಾಗಗಳಲ್ಲಿ ಶಿಕ್ಷಣ ಪಡೆದು ಜನಪ್ರಿಯತೆ ಮತ್ತು ರೋಗಿಗಳ ನಂಬಿಕೆಯಲ್ಲಿ ಇವರ ಪಾತ್ರ ಅಪಾರವಾಗಿದೆ. ಇವರ ವೈದ್ಯಕೀಯ ಸೇವೆ ಮತ್ತು ಬಸವರಾಜ್ ದೇವಾರೆಡ್ಡಿ, ಡಾಕ್ಟರ್ ಮಕ್ಕಳ ಓದಿಗೆ ಸಹಾಯ, ಬಡವರಿಗೆ ಉಚಿತ ಚಿಕಿತ್ಸೆ, ಸುವರ್ಣ ನಿಧಿ ಟ್ರಸ್ಟ್ ವತಿಯಿಂದ ಓದುವ ಮಕ್ಕಳಿಗೆ ಸಹಾಯ, ಉತ್ತಮ ಚಿಕಿತ್ಸೆ. ನಮ್ಮ ಸಾಧನೆ ಏನೂ ಇಲ್ಲ, ಅದನ್ನೆಲ್ಲ ನನ್ನ ತಾಯಿಯವರು ಮಾಡಿ ಹೋಗಿದ್ದಾರೆ ಪ್ರಪಂಚ ಬಿಟ್ಟು. ಆಸ್ಪತ್ರೆಗಳನ್ನ ಕಟ್ಟಿಸ್ಕೊಟ್ವಿ ಹಳ್ಳಿಗೆ. ನಾವು ಮನುಷ್ಯರು, ನಮಗೆ ತಿಳುವಳಿಕೆ ಬೇಕು. ಎಷ್ಟು ಪದವಿ ಪಡೆದು ಕುಟುಂಬ ವೈದ್ಯರಾಗಿ ಬೆಂಗಳೂರಿನಲ್ಲಿ ಅಶ್ವಿನಿ ಕ್ಲಿನಿಕ್ ನಡೆಸುತ್ತಿದ್ದಾರೆ. ಇವರ ಪತಿ ಡಾಕ್ಟರ್ PY ನಾಗೇಂದ್ರ ಕುಮಾರ್ ಕೂಡ ವೈದ್ಯರಾಗಿದ್ದು ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಗಳೊಂದಿಗೆ ವೈದ್ಯ ವೃತ್ತಿಯನ್ನು ಸೇವಾ ಮನೋಭಾವದಿಂದ ನಡೆಸುತ್ತಿರುವುದರ ಜೊತೆಗೆ ಚಂದನ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಮೇಡಮ್ಗೆ ಧನ್ಯವಾದಗಳನ್ನು. ಹಲವಾರು ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿದ್ದು ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವೈದ್ಯಕೀಯ ಆಸ್ಪತ್ರೆಗೆ ಸಲ್ಲಿಸಿದ ಸೇವೆಗಾಗಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇವರ ಬೋಧನಾ ಕ್ರಮ ಮತ್ತು ಚಿಕಿತ್ಸೆಯನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಬಂದಿದ್ದಾರೆ. ಇವರು ವೈದ್ಯ ಸಾಹಿತಿಯಾಗಿ ಸಾಮಾಜಿಕ ಕಾಳ ಡಾಕ್ಟರ್ ಸಂದೀಪ್ H, ಡಾಕ್ಟರ್ BN ಆನಂದ ರವಿರವರಿಗೆ ಮನೋಭಾವ, ಸಾಮಾಜಿಕ ಕಾಳಜಿಯನ್ನು ಗಮನಿಸಿ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ಶಾಂತಾಬಾಯಿರವರ ಉದರದಲ್ಲಿ 1900 ಶಸ್ತ್ರಜ್ಞರು ಮತ್ತು ಕಸಿ ಶಸ್ತ್ರಚಿಕಿತ್ಸಾಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವೈದ್ಯಕೀಯ ಸೇವೆ, ಸಾಮಾಜಿಕ ಕಳಕಳಿ ಹಾಗೂ ಹಲವಾರು ಸಂಸ್ಥೆಗಳಲ್ಲಿ ಗೌರವಿತವಾದ ಹುದ್ದೆಗಳು. ಆಯೋಜನೆ ಮಾಡಿರುವಂತಹ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರೆಸ್ ಕ್ಲಬ್ಬಿನ ಗೌರವ ಅಧ್ಯಕ್ಷರಾದಂಥ S ರಾಮಸ್ವಾಮಿ ಅವರೇ ಹಾಗೂ ಪ್ರಧಾನ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಯಾಕೆಂದರೆ ಅವರು ನಮ್ಮ ವೈದ್ಯಕೀಯ ಕ್ಷೇತ್ರವನ್ನು ಗುರುತಿಸಿ ಇದರಲ್ಲಿ ಯಾರು ಈ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು ನನಗನ್ಸುತ್ತೆ ಬಹಳ ಶ್ರದ್ಧೆಯಿಂದ.